ಆ, ಇವತ್ತಿನ ಟಿ ಟಾಪಿಕ್ ಡಿಸ್ಕಸ್ ಅಬೌಟ್ ಟಿ ಟಾಪಿಕ್ ಇನ್ ಮ್ಯಾಥ್ಸ್ ಯಾವ ಡಿಸ್ಕಸ್ ಮಾಡ್ತೀವಿ ಅಂದರೆ ಸ್ಕ್ವಯರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್. ಈ ಟಾಪಿಕ್ನ ಡಿಸ್ಕಸ್ ಮಾಡ್ತಿದ್ವಿ. ಕ್ಯೂಬ್ ರೂಟ್ಸ್, ಓಕೆ. ಸ್ಕ್ವೇರ್ ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀವಿ ಟಿನಲ್ಲಿ ಮ್ಯಾಥಮೆಟಿಕ್ಸಲ್ಲಿ. ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅವರೇ ಕೊಟ್ಟಿದ್ದಾರೆ, ಓಕೆ. ಈಗ ಸ್ಕ್ವೇರ್ ರೂಟ್ಸು ಕ್ಯೂಬ್ ರೂಟ್ಸು, ಸ್ಕ್ವೇರ್ ರೂಟ್ಸ್ ಅಂಡ್ ಫಸ್ಟ್ ಡಿಸ್ಕಸ್ ಅಬೌಟ್ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್, ಓಕೆ. ಫಸ್ಟ್ ವಿ ಡಿಸ್ಕಸ್ ಅಬೌಟ್ ವಾಟ್ ಈಸ್ ಮೆಂಟ್ ಬೈ ಸ್ಕ್ವೇರ್ ಅಥವಾ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಹೇಳ್ತೀವಿ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಂತ ಹೇಳ್ತೀವಿ. ವಾಟ್ ಈಸ್ ಮೆಂಟ್ ಬೈ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್? ವಾಟ್ ಈಸ್ ಮೆಂಟ್ ಬೈ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್? ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೋದು, ದ ಪ್ರಾಡಕ್ಟ್ ಆಫ್ ಟೂ ಈಕ್ವಲ್ ಇಂಟೀಜರ್ಸ್ ಅಂತ ಹೇಳ್ತೀವಿ. ದ ಪ್ರಾಡಕ್ಟ್ ಆಫ್ ಟೂ ಈಕ್ವಲ್ ಇಂಟೀಜರ್ಸ್ ನಾವು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 3 ಇಂಟು 3 ಎಷ್ಟಾಗುತ್ತೆ? 9. ಅಂದ್ರೆ ಎರಡು ನಂಬರ್ ಈಕ್ವಲ್ ಆಗಿರೋ ನಂಬರ್ನ ಪ್ರಾಡಕ್ಟ್ ಮಾಡಿದ್ದೀನಿ, ಏನ್ ಬಂತು? 9. ಹಾಗಾದ್ರೆ 9 ಏನಾಗುತ್ತೆ? ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ. ಅದರ್ವೈಸ್ -5 ಇಂಟು -5, ಮೈನಸ್ ಇಂಟು ಮೈನಸ್ ಆಯ್ತು, ಪ್ಲಸ್ 5 ಎಷ್ಟಾಯ್ತು? 25. ಹಾಗಾದ್ರೆ 25 ಅಂತ ನಂಬರು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ. ಅಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದ್ರೆ ದ ಪ್ರಾಡಕ್ಟ್ ಆಫ್ ಟೂ ಈಕ್ವಲ್ ಇಂಟೀಜರ್ಸ್ ನ ವಿ ಕಾಲ್ ಇಟ್ ಆಸ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. 15 ಇಂಟು 15 we can get 225. 225 is also perfect square number. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಯ್ತು ಅನ್ಕೊಂತೀನಿ. ಇಲ್ಲಿ ಈ ರೀತಿ ಕ್ವಶನ್ ನ ಕೇಳ್ಬೋದು. ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್? ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಒಂದು ಕ್ವಶನ್ ನಾನೇ ಹೇಳ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್? 2209, 2025, ಇದು 1, ಇದು 2, 3 ಬಂದ್ಬಿಟ್ಟು 1936, 4 ಬಂದ್ಬಿಟ್ಟು 2138. ಹಾಗಾದ್ರೆ ಈ 4 ನಂಬರ್ ಅಲ್ಲಿ ಯಾವುದೋ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಯಾವುದು ಅಂತ ಕೇಳ್ಬೋದು. ಯಾವುದು ಅಂತ ಕೇಳಿದಾಗ ನಾವು ಪರ್ಟಿಕ್ಯುಲರ್ ಆಗಿ ಈಚ್ ಅಂಡ್ ಎವರಿ ನಂಬರ್ಗೆ ನಾವು ಸ್ಕ್ವೇರ್ ರೂಟ್ ಕಂಡಿಟ್ಕೊಂಡು ಪರ್ಫೆಕ್ಟ್ ಸ್ಕ್ವೇರ್ ಹೌದೋ ಇಲ್ವ ಅಂತ ಹೇಳೋದ್ಕಿಂತ, ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದ್ರೆ ನಮ್ಗೆ ಒಂದು ಕಾನ್ಸೆಪ್ಟ್ ಇದೆ. ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಕೆನಾಟ್ ಬಿ ಎಂಡಿಂಗ್ ವಿತ್ 2, 3, 7 and 8. ಯಾವುದೇ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ಆಗಿದೆ ಅಂದ್ರೆ ಮಸ್ಟ್ ಅಂಡ್ ಶುಡ್ ಈ 4 ನಂಬರ್ ಅಲ್ಲಿ ಎಂಡ್ ಆಗಲ್ಲ ಅಂದ್ರೆ ಒನ್ಸ್ ಡಿಜಿಟ್ ಅಥವಾ ಯೂನಿಟ್ಸ್ ಪ್ಲೇಸ್ ಅಲ್ಲಿ 4 ನಂಬರ್ ಬಿಟ್ ಈ 4 ನಂಬರ್ ಮಸ್ಟ್ ಅಂಡ್ ಶುಡ್ ಇರಲ್ಲ ಅಂತ. ಇಫ್ ಎನಿ ನಂಬರ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್, ಓಕೆ, their unit place or one place cannot be ending with 2, 3, 7, 8. ಹಾಗಾದ್ರೆ ಸರ್ ಈ ಫಾರ್ ಎಕ್ಸಾಂಪಲ್ 4134 ಇಂದ ಎಂಡ್ ಆಗ್ತಿದೆ, ಪರ್ಫೆಕ್ಟ್ ಸ್ಕ್ವೇರ್? ಆ ರೀತಿ ಹೇಳ್ತಿಲ್ಲ. ಎಲ್ಲಾ ನಂಬರ್ ಈ 2, 3, 7, 8 ಬಿಟ್ರೆ 1, 4, 5, 6, 9 ಈ 4 ನಂಬರ್ ಅಥವಾ 0 ಸೇರ್ಸ್ಕೊಂತೀವಿ. 0, 1, 4, 5, 6, 9 ಈ 6 ನಂಬರ್ ಇಂದ ಎಂಡ್ ಆಗ್ತಿದೆ ಅಂದ್ರೆ ಅವು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು, ಆಗಿಲ್ದೆ ಇರ್ಬೋದು. ಎರಡು ಚಾನ್ಸ್ ಇರುತ್ತೆ. ಈಗ ಈ 6 ನಂಬರ್ ಇಂದ 6 ನಂಬರ್ಸ್ ಇಂದ ಯಾವುದೇ ಒಂದು ನಂಬರ್ ಎಂಡ್ ಆಗ್ತಿದೆ ಅಂದ್ರೆ ಮೇ ಬಿ ಇಟ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್ ಆರ್ ನಾಟ್ ಬಿ ಎ ಪರ್ಫೆಕ್ಟ್ ಸ್ಕ್ವೇರ್. ಇನ್ ಕೇಸ್ ಯಾವ್ದಾದ್ರು ನಂಬರ್ ಈ ಮಸ್ಟ್ ಅಂಡ್ ಶುಡ್ ಈ 4 ನಂಬರ್ ಇಂದ ಎಂಡ್ ಆಗ್ತಿದೆ ಅಂದ್ರೆ ನೀವು ನೋಡ್ತಿದ್ದಂಗೆ ಹೇಳ್ಬೋದು ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ. ನೋಡಿ ಇಲ್ಲಿ 2209, 2025, 1936, 2138. ಕ್ವಶನ್ ಏನಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇದೆ. ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಮಸ್ಟ್ ಅಂಡ್ ಶುಡ್ 2, 3, 7, 8 ಇಂದ ಎಂಡ್ ಆಗಲ್ಲ ಅಂತ ಹೇಳಿದೀನಿ. ಹಾಗಾದ್ರೆ ಇಲ್ಲಿ 3 ಚೆಕ್ ಮಾಡೋ ನೆಸೆಸಿಟಿ ಇಲ್ಲ. ದಿಸ್ 2138 ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಸೆಲೆಕ್ಟ್ ಮಾಡಬಹುದು. ಆಪ್ಷನ್ 4 ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ. ಇದು ಗೊತ್ತಿರಲಿ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದ್ರೆ ಇಟ್ಸ್ ಯೂನಿಟ್ ಪ್ಲೇಸ್ ಕೆನಾಟ್ ಬಿ ಎಂಡಿಂಗ್ ವಿತ್ 2, 3, 7, 8. ಹಾಗಾದ್ರೆ ಈಗ ಸರ್ ಇದು 1, 3, 2, 2 ಅಂತ ಬರ್ದಿದೆ ಸರ್, ಸರಿ 1, 3, 2, 1 ಅಂತ ಬರ್ದಿದ್ದೀನಿ. ಪರ್ಫೆಕ್ಟ್ ಸ್ಕ್ವೇರ್? ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಬೋದು, ಆಗಿಲ್ದೇ ಇರ್ಬೋದು. ಇದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಬಟ್ ಇದರಿಂದ ಎಂಡ್ ಆಗ್ತಿದೆ, ಏನ್ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ. ನಾವು ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ ಈಸಿಯಾಗಿ ಹೇಳ್ಬೋದು, ಓಕೆ. ಈಗ ಇನ್ನೊಂದು ಟಾಪಿಕ್
ನಿಮ್ಗೆ ಆಲ್ರೆಡಿ ಯು ಆರ್ ಫೆಮಿಲಿಯರ್ ವಿತ್ ಪೈಥಾಗೋರಸ್ ಥಿಯರಮ್, ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಬರೆಯಕ್ಕೆ ನಿಮ್ಗೆ ಬರುತ್ತೆ ಅಂತ ಅನ್ಕೊಂತೀನಿ. ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ, 3 ಒಂದು ನಂಬರ್ ಇದೆ. ಓಕೆ, ಏನಂತ ಕ್ವಶನ್ ಕೇಳ್ಬಂದ್ರೆ ರೈಟ್ ದ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಹೂಸ್ ಒನ್ ನಂಬರ್ ಈಸ್ 3 ಅಂತ ಕೇಳ್ಬೋದು. ಎಂತ ಕೇಳ್ಬೋದು? ಹೂಸ್ ಒನ್ ನಂಬರ್ ಈಸ್ 3 ಅಂತ ಕೇಳ್ಬೋದು. ಒಂದು ನಂಬರ್ 3 ಆಗಿರಂಗೆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ನ ಬರಿತಾ ಹೋಗಿ ಅಂತ ಹೇಳ್ಬೋದು. ಏನಂತ? ರೈಟ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಇಫ್ ದ ಒನ್ ನಂಬರ್ ಈಸ್ 3 ಅಂದ್ರೆ ರಿಮೈನಿಂಗ್ 2 ನಂಬರ್ಸ್ ನೀವು ಬರಿಬೇಕಾಗುತ್ತೆ. 3 ಅಂದ್ರೆ ತುಂಬಾ ಈಸಿಯಾಗಿ ಗೊತ್ತಿರುತ್ತೆ. 3, 4, 5 ನ ನಾವು ವಿ ಕ್ಯಾನ್ ಈಸಿಲಿ ಕರೆಕ್ಟ್ ಆಸ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಹೇಳ್ತೀವಿ. ಇದನ್ನ ಬರೀಲಿಕ್ಕೂ ಒಂದು ಈಕ್ವೇಶನ್ ಇದೆ. ಯಾವ್ದಂದ್ರೆ m ಸ್ಕ್ವೇರ್ ಮೈನಸ್ 1 ದೇರ್ ಆಫ್ಟರ್ m ಸ್ಕ್ವೇರ್ ಪ್ಲಸ್ 1. ಇದನ್ನ ಯೂಸ್ ಮಾಡ್ಕೊಂಡು ನಾವು ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ನ ಬರಿಬಹುದು. ಇಲ್ಲಿ ಇದನ್ನ m ಸ್ಕ್ವೇರ್ ಈಕ್ವಲ್ ಟು ತಗೊಂಡ್ರೆ ಆಗಲ್ಲ, ಇದನ್ನ ತಗೊಂತ ನೋಡಿ. ಅಂದ್ರೆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಬರೀಬೇಕಾದ್ರೆ ನೀವು 3 ಗೊತ್ತಿದ್ದು ಅಂದ್ರೆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಯಾವುದೇ ನಂಬರ್ ಬೇಕಾದ್ರೂ ಬರಿಬಹುದು. ಇಲ್ಲಿ ನೋಡಿ ಕೊಟ್ಟಿರೋ ನಂಬರ್ ಯಾವುದು? ರೈಟ್ ದ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಫಾರ್ ಇಫ್ ದ ಒನ್ ನಂಬರ್ ಇಸ್ 3. ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಬರೀರಿ, ಒನ್ ನಂಬರ್ 3 ಆಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದನ್ನ m ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 3 ಅಂತ ತಗೊಂತೀನಿ. ಮೈನಸ್ 1 ಈ ಕಡೆ ಹೋಯ್ತು ಅಂದ್ರೆ ಏನಾಗುತ್ತೆ? ಪ್ಲಸ್ 1 ಆಗುತ್ತೆ. ಇದು 2m, ಸಾರಿ 2m, m ಸ್ಕ್ವೇರ್ 1, m ಸ್ಕ್ವೇರ್ ಪ್ಲಸ್ 1, 2m ಅಂತ ಬರ್ಕೊಬೇಕು. ಇಲ್ಲಿ m ಬರ್ದಿದ್ದೀನಿ ಜಸ್ಟ್. m ಸ್ಕ್ವೇರ್ ಅಲ್ಲ, ಮೈನಸ್ 1 ಈ ಕಡೆ ಹೋಯ್ತು ಅಂದ್ರೆ ಪ್ಲಸ್ 1 ಆಗುತ್ತೆ. m ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು? 4. ರೂಟ್ 4 ಅಂದ್ರೆ ವ್ಯಾಲ್ಯೂ ಎಷ್ಟಾಯ್ತು? 2 ಆಯ್ತು. ಏನಾಯ್ತು? 2 ಆಯ್ತು. ಅಂದ್ರೆ m ಜಾಕೆ 2 ಸಬ್ಸ್ಟಿಟ್ಯೂಷನ್ ಮಾಡಿ 2m ತಾನೇ ಹೇಳಿದ್ದು. 2 2 4, m ಸ್ಕ್ವೇರ್ ಮೈನಸ್ 1. m ಸ್ಕ್ವೇರ್ ಮೈನಸ್ 1 ಅಂದ್ರೆ ನಾವು 3 ತಗೊಂಡಿದೀವಿ, ಅದನ್ನ ಮತ್ತೆ ಬರೆಯೋ ನೆಸೆಸಿಟಿ ಇಲ್ಲ. 2m ಅಂದ್ರೆ 4 ಆಯ್ತು. m ಸ್ಕ್ವೇರ್ ಮೈನಸ್ 1 ಅಂದ್ರೆ 3 ಆಯ್ತು. m ಸ್ಕ್ವೇರ್ ಪ್ಲಸ್ 1 ಅಂದ್ರೆ m ಅಂದ್ರೆ 2 ಸ್ಕ್ವೇರ್ ಅಂದ್ರೆ 4, 4 ಪ್ಲಸ್ 1 ಎಷ್ಟಾಯ್ತು? 5. ಅಂದ್ರೆ ನೋಡಿ 3 4 5. ಇದನ್ನ ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ 2m, m ಸ್ಕ್ವೇರ್ ಮೈನಸ್ 1, m ಸ್ಕ್ವೇರ್ ಪ್ಲಸ್ 1 ವಿ ಕ್ಯಾನ್ ರೈಟ್ ಪೈಥಾಗೋರಿಯನ್ ಟ್ರಿಪ್ಲೆಟ್ ಫಾರ್ ಎನಿ ನಂಬರ್. ಓಕೆ, ಯಾವ್ದೋ ಒಂದು ನಂಬರ್ ಹೇಳ್ತಾರೆ, ರೈಟ್ ದ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಫಾರ್ ದ ಗಿವನ್ ನಂಬರ್ ಅಂತ ಕೇಳ್ಬೋದು, ಅಥವಾ ದ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಫಾರ್ 3 if the other 2 numbers are ಅಂತ ಕೇಳ್ಬೋದು. ಈಗ if the one number is 3 then the other 2 numbers are ಅಂತ ಕೇಳ್ಬೋದು. ಇದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇದಕ್ಕೆ. ರೈಟ್ if the one of the number in Pythagorean triplet is Pythagorean triplet is 14, then the other 2 numbers is ಅಂತ ಕೇಳ್ಬೋದು. ನೋಡಿ, if the one of the number in Pythagorean triplet is 14, then the other 2 numbers is ಅಂತ 4 ಆಪ್ಷನ್ ಕೊಡ್ಬೋದು. ನಾನು ಹೇಳಿದ್ದೀನಿ 2m, m ಸ್ಕ್ವೇರ್ ಮೈನಸ್ 1, m ಸ್ಕ್ವೇರ್ ಪ್ಲಸ್ 1. ಇಲ್ಲಿ ಈ 2m ಅಂತ ಇದನ್ನ ತಗೊಬಹುದು, m ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು ತಗೋಬಹುದು, ಇದನ್ನ ತಗೋಬಹುದು. ಬಟ್ ಯಾವ್ದು ನಿಮ್ಗೆ ಇದಕ್ಕೆ ಕ್ಯಾಲ್ಕುಲೇಷನ್ಗೆ ಅಥವಾ ಸೂಟ್ ಆಗುತ್ತೋ ಅದನ್ನ ತಗೋಬೇಕು. ನೋಡಿ, ಇಲ್ಲಿ 2m is equal to 14 ತಗೋತಿದ್ದೀನಿ, ಯಾಕಂದ್ರೆ m ಸ್ಕ್ವೇರ್ ಮೈನಸ್ 1 is equal to 14 ತಗೊಂಡ್ರೆ 15 ಆಗುತ್ತೆ. ದಟ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇದನ್ನ ತಗೊಂಡ್ರು ಆಗಲ್ಲ. 14 1 ಹೋದ್ರೆ 13 ಆಗುತ್ತೆ. 13 is also not a perfect square. 2m is equal to ಏನ್ ತಗೊಂಡಿದ್ದೀನಿ? 14 ಅಂತ ತಗೊಂಡಿದ್ದೀನಿ. ನೋಡಿ, 2 1 2 7 m ಅಂದ್ರೆ ಏನಾಯ್ತು? 7 ಆಯ್ತು. ಫಸ್ಟ್ ನಂಬರ್ 2m ಅಂತ ತಗೊಂಡಿದ್ದೆ ತಾನೆ, 2m, m ಅಂದ್ರೆ 7 ಬಂದೆ, 2 7 ಎಷ್ಟಾಯ್ತು? 14. ಸೆಕೆಂಡ್ ನಂಬರ್ m ಸ್ಕ್ವೇರ್ ಮೈನಸ್ 1, m ಅಂದ್ರೆ ಎಷ್ಟಿದೆ? 7 ಇದೆ. 7 ಸ್ಕ್ವೇರ್ ಮೈನಸ್ 1, 7 ಸ್ಕ್ವೇರ್ ಅಂದ್ರೆ 49, 49 ಅಲ್ಲಿ 1 ಆಯ್ತು ಅಂದ್ರೆ 48. m ಸ್ಕ್ವೇರ್ ಪ್ಲಸ್ 1, 7 ಸ್ಕ್ವೇರ್ ಪ್ಲಸ್ 1, 7 ಸ್ಕ್ವೇರ್ ಅಂದ್ರೆ 49 ಪ್ಲಸ್ 1 50. ಹಾಗಾದ್ರೆ 3 ನಂಬರ್ಸ್ ಪೈ ಅದರ್ 2 ನಂಬರ್ಸ್ ಆಫ್ ಪೈಥಾಗೋರನ್ ಟ್ರಿಪ್ಲೆಟ್ಸ್. ಇಫ್ ಒನ್ ನಂಬರ್ ಇಸ್ 14, ಒನ್ ನಂಬರ್ 14 ಇದ್ದಾಗ ಅದರ್ 2 ಪೈಥಾಗೋರನ್ ಟ್ರಿಪ್ಲೆಟ್ಸ್ ನಂಬರ್ಸ್ ಯಾವ್ಯಾವುದು ಅಂದ್ರೆ 48 ಅಂಡ್ 50. ಈ ರೀತಿ ಕ್ವಶನ್ಗಳನ್ನ ಕೇಳ್ಬೋದು. ಇದಾದ್ಮೇಲೆ ನಿಮ್ಗೆ ಆಲ್ರೆಡಿ ಡಿವಿಷನ್ ಮೆಥಡ್ ಮತ್ತೆ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಅಲ್ಲಿ ಸ್ಕ್ವೇರ್ ರೂಟ್ ಕಂಡುಹಿಡಿದು ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಇನ್ನೊಂದ್ಸಲಿ ಒಂದೇ ಒಂದು ಪ್ರಾಬ್ಲಮ್ ನ ಐ ವಿಲ್ ಶೋ ಇನ್ ಬೋತ್ ದ ಮೆಥಡ್ಸ್. ಈಗ ಒಂದು ನಂಬರ್ ಇದೆ 1296. ಇದಕ್ಕೆ ನಾನು ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಅಂಡ್ ಆಲ್ಸೋ ಡಿವಿಷನ್ ಮೆಥಡ್ ಅಲ್ಲಿ ಯಾವ ರೀತಿ ಸ್ಕ್ವೇರ್ ರೂಟ್ ಕಂಡುಹಿಡಿದು ತೋರಿಸ್ತೀನಿ. ಈಗ 1296 ಇದೆ. ಇದಕ್ಕ 1 + 2 3 9 12 3 ಇಂದ ಡಿವೈಡ್ ಆಗೇ ಆಗುತ್ತೆ. ನೋಡಿ, ಅಟ್ ಎ ಟೈಮ್ 1 ಇಂದ ಆಗಲ್ಲ, 2 ನಂಬರ್ಸ್ ತಗೋತೀನಿ. 3 4 12, 3 3 3 2 3 4 12, 3 3 9, 3 2 6. ಅಗೇನ್ 3 ಇಂದ ಆಗುತ್ತೆ. ನೋಡಿ, 4 + 3 + 2 7 9 ಆಗುತ್ತೆ. 3 ಇಂದ ಆಗುತ್ತೆ. ನೋಡಿ, 3 1 3 1 ಮಿಕ್ಕಿರುತ್ತೆ 13. 13 ಅಂದ್ರೆ 3 4 12 1 12. ಓಕೆನಾ? 144 ಆಯ್ತು. ಈಗ ಅಗೈನ್ 3 ಇಂದ ಆಗುತ್ತೆ. ನೋಡಿ, 2
ಸಾರಿ 3 ಅಲ್ವಾ, 3 4 ದ 12, 3 4 ದ 12 ಅಂದ್ರೆ 24, 24 ಅಂದ್ರೆ 3 8 ಆಗುತ್ತೆ. ಅಗೇನ್ 3 ಇಂದ ಆಗುತ್ತೆ ಅಲ್ವಾ, 3 1 ದ 3, 1 ಮಿಕ್ಕತ್ತೆ 18, 18 3 6 ಈಗ 2 ಇಂದ ಆಗುತ್ತೆ ನೋಡಿ, 2 8 ದ 2 4 ದ 2 2 ದ. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದ್ರೆ ದ ಪ್ರಾಡಕ್ಟ್ ಆಫ್ ಟೂ ಈಕ್ವಲ್ ಇಂಟೀಜರ್ಸ್. ಈಗ ಇಲ್ಲಿ ಕೌಂಟ್ ಮಾಡ್ತಾ ಹೋಗಿ 3 ಈವನ್ ನಂಬರ್ಸ್ ಅಲ್ಲಿ ಬಂದಿರುತ್ತೆ, 2 ಈವನ್ ನಂಬರ್ಸ್ ಅಲ್ಲೇ ಬಂದಿರುತ್ತೆ. ಓಕೆ, 3 ಎಷ್ಟು ಟೈಮ್ಸ್ ಇದೆಯಪ್ಪ, 1 2 3 4 ಅಂದ್ರೆ ಇಲ್ಲಿ 2 ಗ್ರೂಪ್ ಮಾಡ್ಬೇಕು ನಾನು. ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ದ ಪ್ರಾಡಕ್ಟ್ ಆಫ್ ಟೂ ಈಕ್ವಲ್ ಇಂಟೀಜರ್ಸ್ ಅಂತ ಹೇಳಿದ್ದೀನಿ. 2 ಗ್ರೂಪ್ ಮಾಡ್ಬಿಟ್ರೆ ಸಾಕು. ಅಂದ್ರೆ 4 ಎಷ್ಟಿದಾವೆ, 4 ಇದಾವೆ. 2 ಗ್ರೂಪ್ ಅಂದ್ರೆ ಒಂದೊಂದು ಗ್ರೂಪ್ಗೆ 3 3 ನಾನು ಶೇರ್ ಮಾಡ್ತಿದ್ದೀನಿ. ಓಕೆ, 2 ಎಷ್ಟಿದೆ, 2 ಇಸ್ ಆಲ್ಸೋ 4, 4 ಇದೆ, ಒಂದೊಂದು ಗ್ರೂಪ್ಗೆ 2 2 ನ ಶೇರ್ ಮಾಡ್ತಿದ್ದೀನಿ. 3 3 ದ 9, 9 2 ದ 18, 18 2 ದ 36, 36 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 1296 is 36. ಸ್ಕ್ವೇರ್ ರೂಟ್ ಆಫ್ 1296 is 36 ಆಗುತ್ತೆ. ಎಷ್ಟಾಗುತ್ತೆ, 36 ಆಗುತ್ತೆ. ಸರ್ ಪ್ಲಸ್ 36 ಮೈನಸ್ 30 ನೋಡಿ, ಸ್ಕ್ವೇರ್ ರೂಟ್ ಇದ್ದಾಗ ಪ್ಲಸ್ ಆರ್ ಮೈನಸ್ ರೂಟ್ 36 ಅಂತ ಬರೀತೀವಿ ನಾವು. ಸ್ಕ್ವೇರ್ ರೂಟ್ ಇದ್ದಾಗ ಸ್ಕ್ವೇರ್ ರೂಟ್ ಕಂಡುಹಿಡಿಯಕ್ಕೆ ನಿಮ್ಗೆ ಆಪ್ಷನ್ ಕೆಲವು ಟೈಮ್ ಕೇಳ್ಬೋದು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ರೂಟ್ 225 ಅಂತ ಕೇಳಿರ್ತಾರೆ. ಆಪ್ಷನ್ಗಳು 15 ಕೊಟ್ಟಿರ್ತಾರೆ, ಇನ್ನೊಂದು ಆಪ್ಷನ್ ಪ್ಲಸ್ 15 ಕೊಟ್ಟಿರ್ತಾರೆ, ಇನ್ನೊಂದು ಮೈನಸ್ 15 ಕೊಟ್ಟಿರ್ತಾರೆ. ಆಪ್ಷನ್ ಸಿ ಪ್ಲಸ್ ಆರ್ ಮೈನಸ್ 15 ಕೊಟ್ಟಿರ್ತಾರೆ, ಆಪ್ಷನ್ ಡಿ ಏನೋ ಕೊಟ್ಟಿರ್ತಾರೆ. ಹಿಂಗಿದ್ದಾಗ ಯು ಮಸ್ಟ್ ಅಂಡ್ ಶುಡ್ ಚೂಸ್ ಪ್ಲಸ್ ಆರ್ ಮೈನಸ್ 15 ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಹೇಳ್ತಿದ್ದೀನಿ, ಸ್ಕ್ವೇರ್ ರೂಟ್ ಅಂದ್ರೆ ದ ಪ್ರಾಡಕ್ಟ್ ಆಫ್ ಟೂ ಈಕ್ವಲ್ ಇಂಟೀಜರ್ಸ್. ಈ ನೆಗೆಟಿವ್ ಇಂಟೀಜರ್ಸ್ ಆಗಿರ್ಬೋದು, ಪಾಸಿಟಿವ್ ಇಂಟೀಜರ್ಸ್ ಆಗಿರ್ಬೋದು. ಈ ರೀತಿ ಕೇಳಿದಾಗ ದ ವ್ಯಾಲ್ಯೂ ಆಫ್ ರೂಟ್ 225 ಪ್ಲಸ್ 15 ಮೈನಸ್ 15 ಪ್ಲಸ್ ಆರ್ ಮೈನಸ್ 15 ಜಸ್ಟ್ 5 ಅಂತ ಕೇಳಿರ್ತಾರೆ. ಆಗ ಇದನ್ನ ಚೂಸ್ ಮಾಡಿರೋ ತಪ್ಪು, ಇದನ್ನ ಚೂಸ್ ಮಾಡಿರೋ ತಪ್ಪು. ಮಸ್ಟ್ ಅಂಡ್ ಶುಡ್ ಪ್ಲಸ್ ಆರ್ ಮೈನಸ್ 15 ಚೂಸ್ ಮಾಡಬೇಕು. ಓಕೆ, ಇದು ನಾವು ಯಾವ ರೀತಿ ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ಕಂಡುಹಿಡಿದಾಯ್ತು. ಈಗ ಡಿವಿಷನ್ ಮೆಥಡ್ ಯಾವ ರೀತಿ ಕಂಡುಹಿಡಿಯೋದು, ದ ಸೇಮ್ ನಂಬರ್ಗೆ ಸ್ಕ್ವೇರ್ ರೂಟ್. ಈಗ ಪ್ರೈಮ್ ಫ್ಯಾಕ್ಟರೇಷನ್ 36 ಬಂದಿದೆ. ಡಿವಿಷನ್ ಮೆಥಡ್ ಅಲ್ಲಿ ಯಾವ ರೀತಿ ಕಂಡುಹಿಡಿಯೋದು, ತುಂಬಾ ಈಸಿ. ಡಿವಿಷನ್ ಮೆಥಡ್ ಪ್ರಾಕ್ಟೀಸ್ ಮಾಡಿದ್ರೆ, ಯಾಕಂದ್ರೆ ದೊಡ್ಡ ದೊಡ್ಡ ನಂಬರ್ ಅಲ್ಲಿ ಡಿವಿಷನ್ ಮೆಥಡ್ ಈಸಿಯಾಗಿ ಮಾಡ್ಬೋದು. ಫ್ರಮ್ ದ ರೈಟ್ ಸೈಡ್ 2 2 ನಂಬರ್ಸ್ ನ ಗ್ರೂಪ್ ಮಾಡ್ಕೊಂಡ್ ಬನ್ನಿ. ಸರ್ 2 2 ಗ್ರೂಪ್ ಮಾಡಿದ್ರೆ ಇಲ್ಲಿ ಒಂದೇ ಒಂದು ನಂಬರ್ ಕಂತು ಒಂದೇ ನಂಬರ್ ತಗೊಳ್ಳಿ. ಇಲ್ಲಿ 2 2 ಗ್ರೂಪ್ ಆಗ್ತಿದೆ, ನಿಮ್ ರೈಟ್ ಇಂದ 2 ಗ್ರೂಪ್. ಇನ್ ಕೇಸ್ ಕೆಲವು 625 ಅಂತ ಇದೆ, ಇಲ್ಲಿ 2 ಗ್ರೂಪ್ ಮಾಡಿದ್ರೆ ಇಲ್ಲಿ ಒಂದೇ ಮಿಕ್ತು, ಒಂದೇ ತಗೊಳ್ಳಿ, ಏನಾಗಲ್ಲ. ಇಲ್ಲಿ ಅರ್ಥ ಆಗ್ತೀಯಾ? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 ಗ್ರೂಪ್ ಮಾಡ್ತೀವಿ, ನೆಕ್ಸ್ಟ್ ಒಂದೇ ಒಂದು ನಂಬರ್ ಉಳ್ಕೊತ ಒಂದೇ ನಂಬರ್ ತಗೊಳ್ಳಿ. ಇಲ್ಲ ಸರ್ ಕೆಲವು 15,625 ಫಸ್ಟ್ 2 ಗ್ರೂಪ್ ಮಾಡಿದ್ರೆ, ಸೆಕೆಂಡ್ 2 ಗ್ರೂಪ್ ಮಾಡಿದ್ರೆ ಲಾಸ್ಟಿಗೆ ಒಂದು ಉಳ್ಕೊಂತು, ಹಿಂಗೂ ತಗೊಬಹುದು. 2 2 ನೆಕ್ಸ್ಟ್ ಎಷ್ಟು ಉಳ್ಕೊಳ್ಳುತ್ತೆ ಅಷ್ಟು, ಮತ್ತೆ ಇಲ್ಲೂ 2 ಬಂದು ನೆಕ್ಸ್ಟ್ ಇಲ್ಲಿ ಒಂದು ಉಳ್ಕೊಬಹುದು, ಆ ರೀತಿ. ಇಲ್ಲ ಇಲ್ಲೂ 2 ಬರ್ಬೋದು. ಓಕೆನಾ? ಫಸ್ಟ್ ಗ್ರೂಪ್ ಮಾಡ್ಬೇಕಾದ್ರೆ ಫ್ರಮ್ ದ ರೈಟ್ ಸೈಡ್, ನಿಮ್ಮ ರೈಟ್ ಸೈಡ್ 2 2 ನಂಬರ್ಸ್ ನ ಗ್ರೂಪ್ ಮಾಡ್ಕೊಂಡ್ ಬನ್ನಿ. ಈ ಗ್ರೂಪ್ ಮಾಡ್ಕೊಂಡ್ ಬಂದಿದ್ದೀನಿ, 96 12 ಒಂದು ಗ್ರೂಪ್ ಮಾಡಿದೀನಿ. ಈಗ ಇಲ್ಲಿ ಯಾವ ನಂಬರ್ ಬರೀತಿರೋ ಅಲ್ಲೂ ಅದೇ ನಂಬರ್ ಬರೀ. ಇಲ್ಲಿ 12 ಇದೆ ಅಲ್ವಾ, 12 ಗೆ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಗಳು ಯಾವ್ದು ಬರ್ತವೆ. 12 ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ನಿಯರೆಸ್ಟ್ ಈಗ ನೋಡಿ, 2 2 ಎಷ್ಟಾಯ್ತು 4, 3 3 ಎಷ್ಟಾಯ್ತು 9, 4 4 ಎಷ್ಟಾಗುತ್ತೆ 16, 4 4 12 ಗಿಂತ ಜಾಸ್ತಿ ಆಗುತ್ತೆ. ಹಂಗಾದ್ರೆ 3 3 ಹೋಗ್ಬೋದು. ಇಲ್ಲಿ 3 ಹಾಕೊಂಡ್ರೆ ಇಲ್ಲೂ 3 ಹಾಕೊಂಡು 3 3 ಎಷ್ಟಾಯ್ತು 9 ಆಯ್ತು. ಈಗ ಸಬ್ಟ್ರಾಕ್ಷನ್ ಮಾಡ್ತೀರಾ, 12 9 ಹೋದ್ರೆ ಎಷ್ಟು ನಿಮ್ಗೆ ಗೊತ್ತಿದೆ 3. ಇಲ್ಲಿ ಯಾವ್ದನ್ನ ನಾನು ಹಾಕೊಂಡಿದ್ದು 3 ತಾನೆ, 3 ಇಂದ ಮತ್ತೆ ಆಡ್ ಮಾಡ್ಕೊಂತೀರಾ. 3 + 3 ಎಷ್ಟಾಯ್ತು 6. ಈಗ ಎರಡೂ ನಂಬರ್ ಅಟ್ ಎ ಟೈಮ್ ಇಳಿಸ್ಕೊಂತೀರಾ. ಈಗಲೂ ಅಷ್ಟೇ, ಇಲ್ಲಿ ಯಾವ ನಂಬರ್ನ ಹಾಕೊಂತೀರಾ ಸೇಮ್ ನಂಬರ್ನ ಇಲ್ಲಿ ಹಾಕೊಬೇಕು. ಈಗ ನೋಡಿ 60 ಹಾಕೊಂಡ್ಬಿಟ್ಟೆ 0, 60 × 0 ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ. ನಮಗೆ ಬರ್ಬೇಕಾದ್ರೆ 396 ವರ್ಗು ಬರ್ಬೇಕು, ಆಗಲ್ಲ. 61 ಹಾಕೊಂಡ್ರೆ ನೋಡಿ 6 ಇದೆ, ಇಲ್ಲಿ 1 ಹಾಕೊಂಡ್ರೆ ಇಲ್ಲಿಗೂ 1 ಹಾಕೊಬೇಕು. ಆಗ 61 1 ಮಾಡ್ತೀರಾ, 61 1 ಇಸ್ ನಥಿಂಗ್ ಬಟ್ 61, 61 64 4 ಮಾಡ್ಬೋಣ ಡೈರೆಕ್ಟ್. ಯಾಕಂದ್ರೆ 6 ಇರೋದ್ರಿಂದ ಚೆಕ್ ಮಾಡೋಣ. ಯಾಕಂದ್ರೆ 3 ಆಗಲ್ಲ, ಯಾಕಂದ್ರೆ 6 ಇದೆ ಲಾಸ್ಟ್, 3 ಆಗಲ್ಲ 2 ಆಗಲ್ಲ, ಜಸ್ಟ್ 4 ಚೆಕ್ ಮಾಡೋಣ. 6 4 24, 4 4 16, 256 ಆಗುತ್ತೆ. ಎಷ್ಟಾಗುತ್ತೆ ಇದು 256 ಆಗಲ್ಲ. 5 ಆಗಲ್ಲ, ಯಾಕಂದ್ರೆ ಕೊನೆ 5 ನಂಬರ್. 6 ಚೆಕ್ ಮಾಡ್ಕೊಂಡ್ಬಿಡಿ ನೋಡಿ, 6 6 36, 3 6 6 36 + 3 39 ಅಂದ್ರೆ 6 ಹಾಕೊಂಡ್ರೆ. ನಾನು ಹೇಳ್ತೀರ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವ ನಂಬರ್ ಹಾಕೊಂತೀರೋ ಅದೇ ನಂಬರ್ ಇಲ್ಲೂ ಹಾಕೊಬೇಕು. ಓಕೆ, 66 6 ಅಂದ್ರೆ ಎಷ್ಟಾಯ್ತು 396, ರಿಮೈಂಡರ್ 0 ಆಯ್ತು. ದೇರ್ಫೋರ್ ನೋಡಿ ಇಲ್ಲಿ ಎಷ್ಟು ಬಂತು, ಈ ಕ್ವೋಷನ್ ಏನ್ ಬರುತ್ತೆ 36 ಬರ್ತಾ ಇದೆ. ದೇರ್ಫೋರ್ ದ ಸ್ಕ್ವೇರ್ ರೂಟ್ ಆಫ್ 1296 is +or-36 ಅಂತ ಹೇಳ್ಬೋದು. ದಿಸ್ ಇಸ್ ದ ವೇ ಆಫ್ ಮೆಥಡ್ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಬೈ ಡಿವಿಷನ್ ಮೆಥಡ್. ಡಿವಿಷನ್ ಮೆಥಡ್ ಈ ರೀತಿ ಕಂಡುಹಿಡಿಬಹುದು. ಇಲ್ಲಿ ಈ ರೀತಿ ಸ್ಕ್ವೇರ್ ರೂಟ್ ಅಥವಾ ಇದನ್ನ ಕಂಡುಹಿಡಿಯೋ ಬದಲು ಬೇರೆ ರೀತಿ ಕ್ವಶನ್ ಕೇಳ್ಬೋದು. ಯಾವ ರೀತಿ ಒಂದು ಕ್ವಶನ್ಗಳು ಕೇಳ್ಬೋದು ಅಂತ ಒಂದು ಹೇಳ್ತೀನಿ ನೋಡ್ಕೊಳ್ಳಿ.
ಫೈಂಡ್ ದ ಲೀಸ್ಟ್ ನಂಬರ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ಗಿವನ್ ನಂಬರ್ ಟು ಗೆಟ್ ದ ಪರ್ಫೆಕ್ಟ್ ಸ್ಕ್ವೇರ್. ಈಗ ಒಂದು ನಂಬರ್ ಇದೆ 1989 ಅಂತ ಒಂದು ನಂಬರ್ ಇದೆ. ಇದಕ್ಕೆ ಯಾವ ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ದ ಪರ್ಫೆಕ್ಟ್ ಸ್ಕ್ವೇರ್. ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕು ಈ ನಂಬರ್. ಯಾವುದೋ ಒಂದು ನಂಬರ್ನ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ಇದರಿಂದ ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಯಾವ ರೀತಿ ಕೊಂಡಿಡಿ? ನಿಮ್ಗೆ ಡಿವಿಷನ್ ಮೆಥಡ್ ಆಲ್ರೆಡಿ ಫೆಮಿಲಿಯರ್ ಇದ್ದೀರಾ. 4 ನಂಬರ್ಸ್ ಇಂದ 2 ಗ್ರೂಪ್ ಆಗ್ಬಿಡುತ್ತೆ. ಫ್ರಮ್ ದ ರೈಟ್ ಸೈಡ್ ಇಂದ ಮಾಡ್ಕೊಂತೀವಿ. 19 ಇದೆ ಅಲ್ವಾ? ಈಗ 3 ಹಾಕೊಂಡ್ರೆ 9 ಆಗುತ್ತೆ, 4 ಹಾಕೊಂಡ್ರೆ 16 ಆಗುತ್ತೆ, 5 ಹಾಕೊಂಡ್ರೆ 25 ಆಗುತ್ತೆ. 25 ಜಾಸ್ತಿ ಆಗುತ್ತೆ ಅಂದ್ರೆ 4 ಹಾಕೊಂಬೋದಾ? 4 16. 19 16 ಅವರೆಷ್ಟು 3 ಆಗುತ್ತೆ. 4 ಹಾಕೊಂಡೆ ಅಲ್ವಾ? 4 + 4 ಸೇಮ್ ನಂಬರ್ ಆಡ್ ಮಾಡ್ಕೊಂಡ್ರಿ. ಈಗ 389 ಇದೆ. 389 ಇದೆ. 81 ಹಾಕೊಂಡ್ರೆ 81 81 ಆಗುತ್ತೆ. 2 ಹಾಕೊಂಡ್ರೆ ಕಡಿಮೆ ಆಗುತ್ತೆ. ಡೈರೆಕ್ಟ್ 4 ಮಾಡ್ಬಿಡೋಣ. 84 4 ಎಷ್ಟು ಬರುತ್ತೆ ನೋಡೋಣ. ಆಮೇಲೆ 5 ಮಾಡಿದ್ರೆ 400 ಆಗುತ್ತೆ. 85 400 ಸಮಥಿಂಗ್ ಬರುತ್ತೆ. 425 ಬರುತ್ತೆ. 4 ಮಾಡ್ಬಿಡೋಣ. 4 16, 4 8 32 + 1 36, 32 + 1 33, 4 16, 1 ಕ್ಯಾರಿ, 4 8 32 + 1 33, 336. 5 ಮಾಡ್ಬಿಟ್ರೆ ನೋಡಿ, 5 5 25, 2 8 5 40 + 2 42 ಅಂದ್ರೆ 425 ಆಗುತ್ತೆ. ಇಲ್ಲ 389. ಹಾಗಾದ್ರೆ ಏನ್ ಮಾಡ್ಬೋದು? 4 ಮಾಡ್ಬೋದು. ಓಕೆ, 336. ಓಕೆ, 336 9 6 ಎಷ್ಟು 3, 8 3 ಎಷ್ಟು 5, 3 3 0. ಈಗ ಏನ್ ಬಂತಪ್ಪ ಅಂದ್ರೆ 53 ಏನ್ ಬಂದಿದೆ ನೋಡಿ ಇಲ್ಲಿ. ರಿಮೈಂಡರ್ ಏನ್ ಬಂದಿದೆ? 53 ಬಂದಿದೆ. ಹಾಗಾದ್ರೆ 1989 ರಿಮೈಂಡರ್ ಏನಿದೆ ಅದನ್ನ ಸಬ್ಟ್ರಾಕ್ಷನ್ ಮಾಡ್ಬಿಡಿ. 9 3 ಎಷ್ಟು 6, 8 5 ಎಷ್ಟು 3, 9 1936 ಅನ್ನೋ ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಈ 1989 ಇಂದ 53 ನ ಸಬ್ಟ್ರಾಕ್ಟ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೋ ಅದನ್ನ ಬರೀಬೇಕು. ಹಿಂಗ್ ಕೇಳ್ತಾರೆ. ಏನಂತ ಕ್ವಶನ್ ಅಂತ ಹೇಳಿದೆ? ಫೈಂಡ್ ದ ಲೀಸ್ಟ್ ನಂಬರ್ ಸಬ್ಟ್ರಾಕ್ಟೆಡ್ ಫ್ರಮ್ 1989 ಟು ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಆಪ್ಷನ್ ಕೊಟ್ಟಿರ್ತಾರೆ. ದ ನಂಬರ್ ವಿಚ್ ಇಸ್ ಸಬ್ಟ್ರಾಕ್ಟೆಡ್ ಫ್ರಮ್ 1989 ಟು ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್. 1989 ಇಂದ ಯಾವ ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಲೀಸ್ಟ್ ನಂಬರ್ನ, ಅದು ಇಂಪಾರ್ಟೆಂಟ್, ಲೀಸ್ಟ್ ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಕೇಳಿರ್ತಾರೆ. ಯಾವ್ದನ್ನ ಇಲ್ಲಿ ರಿಮೈಂಡರ್ ಏನ್ ಉಳಿದಿದೆ? 53 ಉಳಿದಿರ್ತಾನೆ. 53 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1936 ಬರುತ್ತೆ. ಬೇಕು ಅಂದ್ರೆ ಇದನ್ನ 44 × 44 ಮಾಡ್ಕೊಳ್ರಿ ನೀವು. ವಿ ಕ್ಯಾನ್ ಗೆಟ್ 1936. 44 × 4 ಅಂದ್ರೆ 176. ಇದು ಮತ್ತೆ 176. 6 7 + 6 13 9 1936 ಬರುತ್ತೆ ನೋಡಿ. ಓಕೆ, ಈ ರೀತಿ ಕ್ವಶನ್ಗಳನ್ನ ಕೇಳ್ಬೋದು. ಓಕೆ, ಈಗ ಇಷ್ಟಾದ್ಮೇಲೆ ಪರ್ಫೆಕ್ಟ್ ಕ್ಯೂಬ್ ಬಗ್ಗೆ ಒಂದು ಸಿಂಪಲ್ ಟಾಪಿಕ್ ಹೇಳ್ಬಿಡ್ತೀನಿ. ಪರ್ಫೆಕ್ಟ್ ಕ್ಯೂಬ್ ಅಂದ್ರೆ ದ ಪ್ರಾಡಕ್ಟ್ ಆಫ್ 3 ಪಾಸಿಟಿವ್ ಇಂಟಿಜರ್ಸ್. ಪಾಸಿಟಿವ್ ಇಂಟಿಜರ್ಸ್ ಅಂತ ಹೇಳ್ತೀನಿ ಇಲ್ಲಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ 1 × 1 × 1 3 ನಂಬರ್ನ ಮಲ್ಟಿಪ್ಲೈ ಮಾಡ್ತೀನಿ, ಕ್ಯಾನ್ ಗೆಟ್ 1. ಇಲ್ಲಿ -1 ಆ ರೀತಿ ಬರಲ್ಲ. ಓಕೆ, 2 × 2 × 2 2 to the 4 ಹಂಗಾರೆ 1 8 ಇವೆಲ್ಲ ಏನು ಪರ್ಫೆಕ್ಟ್ ಕ್ಯೂಬ್ಸ್. ಪರ್ಫೆಕ್ಟ್ ಕ್ಯೂಬ್ ಅಂದ್ರೆ ದ ಪ್ರಾಡಕ್ಟ್ ಆಫ್ 3 ಈಕ್ವಲ್ ನಂಬರ್ಸ್ ವಿತ್ ಪಾಸಿಟಿವ್ ನಂಬರ್ಸ್ ಅಂತ ಹೇಳ್ಬಿಡಿ. ದ ಪ್ರಾಡಕ್ಟ್ ಆಫ್ 3 ಈಕ್ವಲ್ ಪಾಸಿಟಿವ್ ನಂಬರ್ಸ್. ಹಾಗಾದ್ರೆ ಈಗ ಫಾರ್ ಎಕ್ಸಾಂಪಲ್ ಕ್ಯೂಬ್ ರೂಟ್ ಆಫ್ 8 ಅಂದ್ರೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ಬರಲ್ಲ, ಬರೀ 2 ಅಂತ ಬರುತ್ತೆ. ಇನ್ ಕೇಸ್ ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ ಏನಂತ ಬರೀತಿದ್ದೋ ನಾವು? ಪ್ಲಸ್ ಆರ್ ಮೈನಸ್ 2 ಅಂತ ಬರೀತಿದ್ದೋ. ಕ್ಯೂಬ್ ರೂಟ್ ಆಫ್ 8 ಅಂದ್ರೆ ಜಸ್ಟ್ 2 ಅಂತ ಬರೀತೀವಿ. ಇನ್ ಕೇಸ್ ಆಫ್ ಕ್ಯೂಬ್ ರೂಟ್ ಆಫ್ 64 ಅಂದ್ರೆ ಬರೀತೀವಿ 4 ಅಂತ ಬರೀತೀವಿ ಜಸ್ಟ್. ಇನ್ ಕೇಸ್ ಆಫ್ ಸ್ಕ್ವೇರ್ ರೂಟ್ ಆಫ್ 100 ಅಂತ ತಗೊಂಡ್ರೆ ನಾವು ಪ್ಲಸ್ ಆರ್ ಮೈನಸ್ 10 ಅಂತ ಬರೀತಿದ್ದು. ಓಕೆ, ಸ್ಕ್ವೇರ್ ಅಲ್ಲಿ ಪ್ಲಸ್ ಆರ್ ಮೈನಸ್ 2 ತಗೊಂತೀವಿ. ಕ್ಯೂಬ್ ರೂಟ್ ಅಲ್ಲಿ ಜಸ್ಟ್ ಪ್ಲಸ್ ಇರೋ ನಂಬರ್ ಮಾತ್ರ ತಗೊಂತೀವಿ. ಈ ರೀತಿ ಕೇಳ್ಬೋದು. ವಿಚ್ ಆಫ್ ದ ನಂಬರ್ ಫ್ರಮ್ 0 to 100 ದೇ ಆರ್ ಪರ್ಫೆಕ್ಟ್ ಸ್ಕ್ವೇರ್ ಅಂಡ್ ಆಲ್ಸೋ ಪರ್ಫೆಕ್ಟ್ ಕ್ಯೂಬ್. ಯಾವ ನಂಬರ್ಗಳು ಪರ್ಫೆಕ್ಟ್ ಸ್ಕ್ವೇರ್ ಮತ್ತೆ ಪರ್ಫೆಕ್ಟ್ ಕ್ಯೂಬ್ ಆಗಿರ್ತವೆ ಫ್ರಮ್ 0 to 100 ಮಧ್ಯೆ ಅಂದ್ರೆ 1 and 64. ದೀಸ್ 2 ನಂಬರ್ಸ್ ಯಾವ್ಯಾವು? 1 and 64. ದೀಸ್ 2 ಆರ್ ನಂಬರ್ಸ್ ಪರ್ಫೆಕ್ಟ್ ಸ್ಕ್ವೇರ್ ಆಗ್ತವೆ, ಇವು ಪರ್ಫೆಕ್ಟ್ ಕ್ಯೂಬ್ಸ್ ಆಗ್ತವೆ. ಫ್ರಮ್ ಇನ್ ಬಿಟ್ವೀನ್ 0 and 100 ಮಧ್ಯೆ ದೀಸ್ 2 ನಂಬರ್ಸ್ ಯಾವ ಇದ್ದಾವೆ? 1 and 64 ಪರ್ಫೆಕ್ಟ್ ಸ್ಕ್ವೇರ್ ಆಗ್ತವೆ, ಪರ್ಫೆಕ್ಟ್ ಕ್ಯೂಬ್ ಆಗ್ತವೆ. ಓಕೆನಾ? ಈಗ ಪರ್ಫೆಕ್ಟ್ ಕ್ಯೂಬ್ ರೂಟ್ ಏನು? ಪರ್ಫೆಕ್ಟ್ ಕ್ಯೂಬ್ ಅಂದ್ರೆ ಗೊತ್ತಾಯ್ತು. ಕ್ಯೂಬ್ ರೂಟ್ಸ್ ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಕಂಡುಹಿಡಿಬಹುದು. ಸೇಮ್ ಆಸ್ ಇಟ್ ಈಸ್ ಏನಂತ ಹೇಳಿದ್ರೆ ಅಲ್ಲಿ ಸ್ಕ್ವೇರ್ ರೂಟ್ಸ್ ಮಾಡ್ಬೇಕಾದ್ರೆ 2 ಗ್ರೂಪ್ ಮಾಡ್ಕೊಂತಿದ್ದ. ಕ್ಯೂಬ್ ರೂಟ್ಸ್ ಮಾಡ್ಬೇಕಾದ್ರೆ ವಿ ಕ್ಯಾನ್ ಮೇಕ್ 3 ಗ್ರೂಪ್ಸ್ ನ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 125 ಅನ್ನೋದು ಒಂದು ಪರ್ಫೆಕ್ಟ್ ಕ್ಯೂಬ್. 5 2s 5 5 5 ನೋಡಿ 5 ಅನ್ನೋದು 3 ಟೈಮ್ಸ್ ಇದೆ ಅಂದ್ರೆ ಒಂದೊಂದು ಗ್ರೂಪ್ ಒಂದೊಂದ್ಸಲಿ ಹಾಕಂತೀವಿ ಅಷ್ಟೇ. 3 ಗ್ರೂಪ್ ಮಾಡ್ಬೇಕು, 3 ಗ್ರೂಪ್
ಅಂದ್ರೆ ಕ್ಯೂಬ್ ರೂಟ್ ಆಫ್ 125 ಅಂದ್ರೆ ಎಷ್ಟಾಗುತ್ತಿದ್ದು 5 ಆಗುತ್ತೆ. ಇನ್ನೊಂದು ಸ್ವಲ್ಪ ಇದಕ್ಕಿಂತ ಲಾರ್ಜ್ ನಂಬರ್ 1000 ಮಾಡ್ಕೊಳ್ಳಿ. 1000 ಅದು ಈಸಿನೇ ಮಾಡ್ತೀರಾ. 1000 ಅಂತ ಅನ್ಕೊಳ್ಳಿ. 1000 ಅಂದ್ರೆ ಡಿವೈಡ್ 5 ಇಂದ 5 200 5 40 5 8 2 2 4 2 2 ನೋಡಿ 5 3 ಟೈಮ್ಸ್ ಇದೆ, 2 3 ಟೈಮ್ಸ್ ಇದೆ. ಇಲ್ಲಿ 3 ಗ್ರೂಪ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ಯೂಬ್ ರೂಟ್ಸ್ 3 ಗ್ರೂಪ್ ಮಾಡ್ಬೇಕು. 5 ಎಷ್ಟು ಟೈಮ್ಸ್ ಇದೆ 3 ಟೈಮ್ಸ್ ಇದೆ, ಒಂದೊಂದು ಗ್ರೂಪಿಗೆ ಒಂದೊಂದು ಟೈಮ್ ಹಾಕೊಂತೀವಿ. 2 ಎಷ್ಟು ಟೈಮ್ಸ್ ಇದೆ 3 ಟೈಮ್ಸ್, ಒಂದೊಂದು ಗ್ರೂಪಿಗೆ ಒಂದೊಂದು ಟೈಮ್. ಓಕೆ, ದೇರ್ಫೋರ್ ಕ್ಯೂಬ್ ರೂಟ್ ಆಫ್ 1000 ಅಂದ್ರೆ ಏನಾಗುತ್ತೆ 10 ಆಗುತ್ತೆ. ಓಕೆ, ಇಷ್ಟ ಆಯ್ತು. ಇಲ್ಲಿ ಏನ್ ಕೇಳ್ಬೋದು ಕ್ವಶನ್ ಅಂದ್ರೆ ಕ್ಯೂಬ್ ರೂಟ್ಸ್ ಅಲ್ಲಿ ಏನ್ ಕೇಳ್ಬೋದು ಅಂದ್ರೆ ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಮಲ್ಟಿಪ್ಲೈ ಟು 675 ಟು ಗೆಟ್ ದ ಪರ್ಫೆಕ್ಟ್ ಕ್ಯೂಬ್. ಈ ನಂಬರ್ ಕೇಳ್ತಾರೆ ಅಂತ ಈ ರೀತಿ ಕೇಳ್ಬೋದು. ನಂಬರ್ ಇದೇ ಕೇಳ್ತಾರೆ ಅಂತ ಹೇಳ್ತಿಲ್ಲ, ಈ ರೀತಿ ಕ್ವಶನ್ಗಳು. ಈ 675 ನಂಬರ್ಗೆ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸ್ಮಾಲೆಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ನಂಬರ್ ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಈಗ 675 ಇಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್. ಈ 675 ಅಂದ್ರೆ ಪರ್ಫೆಕ್ಟ್ ಕ್ಯೂಬ್ ಅಲ್ಲ. ಈ ನಂಬರ್ಗೆ ಒಂದು ಸರ್ಟೈನ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಅ ಪರ್ಫೆಕ್ಟ್ ಕ್ಯೂಬ್. ಯಾವ ನಂಬರು? ಫಸ್ಟ್ ಇನ್ನ ಪ್ರೈಮ್ ಫ್ಯಾಕ್ಟರೇಷನ್ ಬರ್ಕೊಳ್ಳಿ. 5 1 5 1 ಮಿಕ್ತು 5 3 15 5 5 ಓಕೆ. ಅಗೇನ್ 5 ಇಂದ ಆಗುತ್ತೆ 5 2 5 7 3 9 3 3 ನೋಡಿ. ನಮ್ ಪರ್ಫೆಕ್ಟ್ ಕ್ಯೂಬ್ ಅಂದ್ರೆ ಏನಂತ ಹೇಳ್ತಿದೀನಿ, 3 ಈಕ್ವಲ್ ಗ್ರೂಪ್ಸ್ ಮಾಡ್ಬೇಕು. 5 ಎಷ್ಟು ಟೈಮ್ ಇದೆಯಪ್ಪ 2 ಟೈಮ್ ಇದೆ ಅಷ್ಟೇ. 1 ಟೈಮು 2 ಟೈಮು ಬರ್ಕೊಂಡು ಇನ್ನೊಂದು ಟೈಮ್ ಇಲ್ಲ. 3 ಎಷ್ಟು ಟೈಮ್ ಇದೆ 3 ಟೈಮ್ ಇದೆ. ಅಂದ್ರೆ ಒಂದೊಂದು ಗ್ರೂಪಿಗೆ 3 ಆಗ್ತಾ ಹೋಗ್ರಿ. ನೋಡಿ ಒಂದು ಗ್ರೂಪ್ ಅಲ್ಲಿ ಯಾವ್ದು ಶಾರ್ಟೇಜ್ ಆಯ್ತು 5 ಶಾರ್ಟೇಜ್ ಆಗ್ಬಿಡ್ತು. ನೋಡಿ 5 2 ಟೈಮ್ಸ್ ಮಾತ್ರ ಇದೆ, 3 ಟೈಮ್ಸ್ ಇದ್ರೆ ಏನೋ ಆಗ್ತಿಲ್ಲ. 3 ಟೈಮ್ಸ್ ಇದೆ, ಒಂದೊಂದು ಗ್ರೂಪಿಗೆ ಒಂದೊಂದು ಟೈಮ್ ಹಾಕೊಂಡ್ಬಿಡ್ತೀನಿ. 5 ಮಾತ್ರ ಇರೋದು 2 ಟೈಮ್ಸ್ ಮಾತ್ರ. ಹಂಗಾರೆ ಇನ್ನೊಂದು ಟೈಮ್ 5 ಇದ್ದಿದ್ರೆ ಇದು ಪರ್ಫೆಕ್ಟ್ ಕ್ಯೂಬ್ ಆಗೋದು. ಅಂದ್ರೆ 675 ನ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸ್ಮಾಲೆಸ್ಟ್ ನಂಬರ್ ಯಾವುದು 5. ಈ ಸ್ಮಾಲೆಸ್ಟ್ ನಂಬರ್ ಯಾವುದು 5. ಈ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 675 ಬಿಕಮ್ಸ್ ಅ ಪರ್ಫೆಕ್ಟ್ ಕ್ಯೂಬ್. ಈ ರೀತಿ ಕೇಳ್ಬೋದು. ದ ಲೀಸ್ಟ್ ನಂಬರ್ ಇಸ್ ಮಲ್ಟಿಪ್ಲೈಡ್ ಟು 675 ಟು ಗೆಟ್ ಅ ಪರ್ಫೆಕ್ಟ್ ಕ್ಯೂಬ್ ಅಂತ ಕೇಳ್ಬಿಟ್ಟು ಆಪ್ಷನ್ಸ್ ನ ಕೇಳ್ಬೋದು. ಇದು ಸ್ಕ್ವೇರ್ ರೂಟ್ಸ್ ಅಂಡ್ ಕ್ಯೂಬ್ ರೂಟ್ ಸಂಬಂಧಪಟ್ಟಿದ್ದು. ಇನ್ನು ನೆಕ್ಸ್ಟ್ ಯಾವುದೇ ಲೆಸನ್ ಬೇಕಿದ್ರು ಹೇಳ್ತಾ ಹೋಗ್ರಿ, ಆ ಲೆಸನ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.